50-60 ಸತಿ ಅರೆಸ್ಟ್ ಆಗಿದ್ದೀನಿ ನಾನು. MP ಜಯರಾಜ್ನ ಕುತ್ತಿನ ಪತಿ ಹಿಡಿದು ದರ 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 ಹೇಳ್ಕೊಂಡೋದ್ರು. ಜಯರಾಜ್ಗೆ ದರ್ಬಾರು ರೋಡಿಸಮಿಂದ 9 ಗಂಟೆಗೆ ಒಂದು ವ್ಯಾನ್ ಬಂತು. ಅವ್ರ ಕಡೆಯವರು ಒಂದು 20-25 ಜನ ಅರೆಸ್ಟ್ ಆಗಿದ್ದರು. 25 ಜನಕ್ಕೆ 4-5 ಬಾಕ್ಸ್ಗಳು ಬಂತು. ಆಮೇಲೆ ಬಿರಿಯಾನಿ ರಾತ್ರಿ 9 ಗಂಟೆಗೆ ಇನ್ಯಾರು ಅವ್ರು ರೋಡಿ ಗ್ಯಾಂಗ್ನವ್ರು ಕುಡಿಯೋದು? ಡ್ರಿಂಕ್ಸ್ ಬಾಕ್ಸು. ಜೈಲಿಗೆ ರೈಟ್ ಸಂಘವ್ರನ್ನ ಸೊಂಟಿನ ಪಟ್ಟಿ ಹಿಡ್ಕೊಂಡು ಹೋದ್ರು. ನಮಗೆ ನಡೀರಿ ಕುತ್ಕೊಂಬಿಡಿ ವ್ಯಾನಲ್ಲಿ. ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ BT ಸೋಮಣ್ಣವರು BDAಯಿಂದ ನಾಳೆ ಬೆಳಿಗ್ಗೆ ಹೋಗಿ ಆಕ್ಯುಪೈ ಮಾಡ್ಕೊ ಅಂತ ಹೇಳಿ 7,000 ರೂಪೀಸ್ ಕಟ್ಬಿಡು ಅಂತ ಹೇಳಿದ್ರು. ಇರಲಿ, ಈಗ ಅದು ಜಯಂತಿ ಹೋಗ್ಬಿಟ್ಲಲ್ಲ, ಆ ಜಯಂತಿಗೆ ಅಲಾಟ ಆಯಿತು ಆ ಮನೆ. MP ಜಯರಾಜ್ ಅವ್ರದ್ದೊಂದು ಗ್ಯಾಂಗ್. ಸಾಮಾಜಿಕ ಹೋರಾಟ ಸಮಿತಿ ಅಂತಲೇ ಏನೋ ಮಾಡಿಕೊಂಡು ಅವರೊಂದು 20 ಜನ, ಬೆಂಗಳೂರಿನ 10 ಜನ, ಎಲ್ಲ ಬ್ಲ್ಯಾಕ್ ಲಿಸ್ಟಲ್ಲಿರೋರು. ಆಮೇಲೆ ವಾಟಾಳ್ ನಾಗರಾಜ್ ಜೊತೆ ಹೋದವ್ರನ್ನ ಯಾರನ್ನೂ ಜೈಲಿಗೆ ಕಳಿಸ್ತಾ ಇರಲಿಲ್ಲ. ಬೆಳಿಗ್ಗೆ ಅರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ತರಿಸ್ಕೊಟ್ಟು ಸಾಯಂಕಾಲ ಕಾಫಿ ತರಿಸ್ಕೊಟ್ಟು ಎಲ್ಲರದು ನೇಮು ಸಿಗ್ನೇಚರು ಎಲ್ಲ ಒಂದು ರೆಕಾರ್ಡ್ ಮಾಡಿಕೊಂಡು ಹೋಗಿ ಮನೆಗೆ ಹೋಗಿಸಿದ್ದಾನೆ. CMಯಿಂದ ಹಿಡಿದು CS ಚೀಫ್ ಸೆಕ್ರೆಟರಿಯವರಿಗೆ ಪರಿಚಯ ಇದ್ದರೂ ಕೂಡ ಸರ್ಕಾರದಿಂದ ಯಾವುದೇ ಒಂದು ಋಣದಲ್ಲಿ ಇಲ್ಲ. ಅದಕ್ಕೆ ನಾನು ಯಾರನ್ನ ಬೇಕು ಯಾವ ವಿಷಯ ಬೇಕಾದ್ರೂ ಮಾತಾಡ್ತೀನಿ. ಜಯರಾಜೇ ಕರೆದು ಕೊಡ್ತಾರೆ ಅಂತ ಹೇಳಿದ್ರೆ, ನೋಟೆಡ್ ರೌಡಿ ಕರೆದು ಕೊಡ್ತಾನೆ ಅಂತ ಹೇಳಿದ್ರೆ, ಅದು ನಾವೇನು ಸ್ಟ್ಯಾಂಡರ್ಡ್ ಪತ್ರಿಕೆಯವರಲ್ಲ, ಸಣ್ಣ ಪತ್ರಿಕೆಯವರು. ನಮ್ಮನ್ನು ರೆಕಗ್ನೇಷನ್ ಮಾಡಿ ಕರೀತಾನೆ ಅಂತೇಳಿ ಕೊಡ್ದುಬಿಟ್ಟು ರಾತ್ರಿ 10:30 11 ಗಂಟೆ ಆಯಿತು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಡಿಜಿಟಲ್ ಮಾಧ್ಯಮದಲ್ಲಿ ಹೊಸದಾಗಿ ಕ್ರೈಮ್ ಫೈಲ್ಸ್ ಅಂತ ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಒಬ್ಬರು ಕ್ರೈಮ್ ಜರ್ನಲಿಸ್ಟ್ನ ಹುಡ್ಕೊಂಡು ಹೊಟ್ಟಿದ್ದೀವಿ. ನಾವು ಹುಡ್ಕೊಂಡು ಹೊಟ್ಟಿರೋದೆ ಸಚಿವ ಶ್ರೀಧರ್ ಅಂತ ಹೇಳಿ. ಅವ್ರು ತಂದಂಥ ಪತ್ರಿಕೆ ಸಚಿವ ಅಂತ ಹೇಳಿ, ಆ ಹೆಸರಿಂದಲೇ ಅವರು ಫೇಮಸ್ ಆದರು, ಸಚಿವ ಶ್ರೀಧರ್ ಅಂತ ಹೇಳಿ. ಹಲವಾರು ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಕೊಂಡವರು. ಕರ್ನಾಟಕದ 2ನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವ್ರ ಜೊತೆ ಪರ್ಸನಲ್ PA ಆಗಿ ವರ್ಕ್ ಮಾಡಿದವರು. ದೇವರಾಜ್ ಅರಸು, ಜೀವರಾಜ್ ಆಳ್ವ, ರಾಮಕೃಷ್ಣ ಹೆಗ್ಡೆ, ಹೀಗೆ ಹಲವಾರು ರಾಜಕೀಯ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದವರು. ಅಷ್ಟೇ ಯಾಕೆ, ಬೆಂಗಳೂರಿನ ಭೂಗತದೊರೆ ಡಾನ್ MP ಜಯರಾಜ್ ನಡೆಸ್ತಾ ಇದ್ದಂಥ ಗರಿಬಿ ಹಟಾವೋ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದವರು. MP ಜಯರಾಜ್ ಅವರು ಕೊನೆಯ ದಿನಗಳವರೆಗೂ ಹತ್ರದಿಂದ ನೋಡಿದವರು. ಅದ್ರ ಜೊತೆಗೆ ಕ್ರೈಮ್ ಸ್ಟೋರೀಸ್ನ, ಆವಾಗಿನ ಕಾಲದಲ್ಲಿ ಕ್ರೈಮ್ ಹೇಗೆ ನಡೀತಾ ಇತ್ತು ಅಂತ ಹೇಳಿ ಖುದ್ದಾಗಿ ಬರೆದವರು. ಒಬ್ಬ ಪತ್ರಕರ್ತನಾಗಿ ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಹೇಗಿತ್ತು, ಅದ್ರ ಜೊತೆಗೆ ಭೂಗತ ಜಗತ್ತು ಬೆಂಗಳೂರಲ್ಲಿ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತೇಳಿ ಖುದ್ದಾಗಿ ಹತ್ತಿರದಿಂದ ಬನ್ನಿ ಸಚಿವ ಶ್ರೀಧರ್ ಅವ್ರನ್ನ ಹುಡ್ಕೊಂಡು ಹೊರಟಿದ್ದೀವಿ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸಚಿವ ಶ್ರೀಧರ್ ಅವರು ಪತ್ರಕರ್ತನಾಗಿ ಕಂಡಂಥ ಭೂಗತ ಜಗತ್ತು, ಅಂಡರ್ವರ್ಲ್ಡ್ ಲೋಕ ಹೇಗಿತ್ತು ಅನ್ನೋದನ್ನ ಇಂಚಿಂಚು ಮಾಹಿತಿ ಸಮೇತ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಿಗೂ ಕೂಡ ಈ ಸರಣಿ ಎಪಿಸೋಡ್ಗೆ ಸ್ವಾಗತ. ಬನ್ನಿ. ಅಷ್ಟೊತ್ತಿಗೆ ನಾವು ಪ್ರೆಸ್ ಗ್ಯಾಲರಿಯಲ್ಲಿ ಇದ್ದವ್ರಿಗೆ ನೋಡಿ, ನಾವು ಹೋಗೋರು ಕರೆಕ್ಟಾಗಿ 7 ಜನ, ಐ ಥಿಂಕ್ ಇವಾಗ ರಿಮೆಂಬರ್. ಹೊರಟೋರು 12 ಜನ. ಕಡೆಗೆ ಅಲ್ಲಿ ಮಂಡ್ಯದಲ್ಲೇ ಕೆಲವರು ಕಳ್ಸ್ಕೊಂಡ್ಬಿಟ್ರು. ಶ್ರೀಧರ್ ನಂಬ್ಕೊಂಡು ಹೋಗ್ಬಿಟ್ರೆ ಅರೆಸ್ಟ್ ಆಗೋದು ಗ್ಯಾರಂಟಿ, ನಾವು ಜೈಲಿಗೆ ಹೋಗೋದು ಗ್ಯಾರಂಟಿ. ಶ್ರೀಧರ್ ಏನೋ ಡೇರ್ ಆ್ಯಂಡ್ ಡೆವಿಲ್, ಪರವಾಗಿಲ್ಲ. ಅವ್ರಿಗೆ ಆಳ್ವ ಗೊತ್ತು, ಇನ್ನೊಬ್ರು ಗೊತ್ತು. ನಮ್ಮ ರಾಮಕೃಷ್ಣ ಹೆಗ್ಡೆಯವ್ರ PS ರಾಮಪ್ಪ ಅಂತ ಇದ್ದರು, ಭಾಳ ಮೋಸ್ಟ್ ಫೇಮಸ್ಸು. ನನಗೆ ಆ ಲೆವೆಲೆಲ್ಲ ಭಾಳ ಚೆನ್ನಾಗಿ ಪರಿಚಯ ಆಗಿಲ್ಲ. ಕಾಂಟ್ಯಾಕ್ಟ್ ಚೀಫ್ ಸೆಕ್ರೆಟರಿಯಿಂದ ಕಾಂಟ್ಯಾಕ್ಟ್ ಇತ್ತು. ಈತನ ನಂಬ್ಕೊಂಡು ಹೋದ್ರೆ ನಾವು ಜೈಲಿಗೆ ಹೋಗ್ಬಿಡ್ತೀವಿ ಅಂತೇಳಿ ಸೆಂಟ್ರಾಗಿ ಕಳ್ಕಿದ್ರು. ನಾವು ಕಡೆಗೆ 7 ಜನ ಉಳ್ಕೊಂಡು, ಅದರಲ್ಲೂ ಒಬ್ಬರು ಜೈಲಿಂದನೇ ಓಡೋಗ್ಬಿಟ್ಟು. ಅದೇ ಆಮೇಲೆ ಹೇಳ್ತೀನಿ. ನಾವೇನು ಇಷ್ಟ ಕೂಗಿದ್ದು, ನಮಗೂ ಇದೆಲ್ಲ ಒಂಥರ ಅನ್ರಿಟರ್ನ್ ಪರ್ಮಿಷನ್ ಕೊಟ್ಟಿದ್ರು. ಮಾಡಿ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡಬೇಡಿ, ಆಮೇಲೆ ಯಾರನ್ನೂ ಪ್ರೊವೋಕ್ ಮಾಡಬೇಡಿ, ಆಮೇಲೆ ಇವರೆಲ್ಲ ಯಾರೋ ನೋಟೆಡ್ ಆಗಿದ್ದಾರೆ, ಗುರುತಿಸ್ಕೊಂಡಿದ್ದಾರಲ್ಲ, ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಅವ್ರ ಜೊತೆ ಇರಬೇಡಿ, ಪ್ರೆಸ್ ಗ್ಯಾಲರಿಗೆ ಹೋಗ್ಬಿಡಿ, ಹೆಂಗೋ ಪ್ರೆಸ್ ಪಾಸ್ ಕೊಡ್ತಿದ್ವಿ ಅಂತ ಹೇಳಿ ರಾಮಕೃಷ್ಣ ಹೆಗ್ಡೆ ಅವ್ರು ನಿಂತ್ಕೊಂಡ್ರು. ಧಿಕ್ಕಾರ ಧಿಕ್ಕಾರ ರಾಮಕೃಷ್ಣ ಅಷ್ಟೇ, ಇನ್ನೇನು ನಮಗೆ ಆಗಿನ ಕಾಲಕ್ಕೆ ಅದೇ ಸ್ಲೋಗನ್ ಹೇಳಿದ್ದು. ರಾಮಕೃಷ್ಣ ಹೆಗ್ಡೆಗೆ ಧಿಕ್ಕಾರ, ಸಣ್ಣ ಪತ್ರಿಕೆಗಳ ವಿರೋಧಿ ಜೀವರಾಜ್ ಆಳ್ವಗೆ ಧಿಕ್ಕಾರ. ಅವನೇ ಪರ್ಮಿಷನ್ ಕೊಡಿಸಿದ್ದು, ಪಾಸ್ ಕೊಡಿಸಿದ್ದು, ಅವನಿಗೂ ವಿರೋಧ. ಅಷ್ಟೊತ್ತಿಗೆ ಪೊಲೀಸೆಲ್ಲ ನಮ್ಮನ್ನು ರೌಂಡ್ ಅಪ್ ಮಾಡಿಬಿಟ್ರು. ಸ್ಟೇಜಿಂದನೇ ಜೀವರಾಜ್ ಆಳ್ವ DIG ರಾಮಾನುಜನ್ಗೆ ಸಿಗ್ನಲ್ ಕೊಟ್ಟರು, ಅವ್ರನ್ನೇನೂ ಮಾಡಬೇಡಿ. ಅವ್ರಿಗೂ ನಮಗೂ ಕಂಡೀಷನ್ ಆಗಿತ್ತು, ಒಂದು 5 ಸ್ಲೋಗನ್ ಕೂತ್ಕೋಬೇಕು ಅಂತ. ಆದರೂ ಫಾರ್ಮಾಲಿಟೀಸ್ ಇದು ಬಂದರು ಪೊಲೀಸ್ನವರು. ಯಾರನ್ನೂ ಮ್ಯಾನ್ ಹ್ಯಾಂಡಲ್ ಮಾಡಬೇಡಿ, ರಫ್ ಆಗಿ ಯೂಸ್ ಮಾಡಬೇಡಿ, ಪ್ರೆಸ್ ಗ್ಯಾಲರಿಲಿದ್ದಾರೆ, 7 ಜನ ಇದ್ದಾರೆ, ಇನ್ಫಾರ್ಮೇಷನು, ಅವ್ರು 7 ಜನ ಕರ್ಕೊಂಡು ಹೋಗಿ ಅಂತ. ನಮಗೆ ಸಪ್ರೇಟ್ ಒಂದು ವ್ಯಾನು, 7 ಜನಕ್ಕೆ ಒಂದು ವ್ಯಾನು, ಪೊಲೀಸ್ ವ್ಯಾನು ಕೂರಿಸ್ಕೊಂಡ್ರು. ಆಮೇಲೆ ಜೀವರಾಜ್ ಅಲ್ಲಿನ ಸಿಗ್ನಲ್ ಕೊಟ್ಟರು. ಸಾಕು, ನಾನು ಹೇಳಿದ್ದೀನಿ 5 ಸತಿ ಹೋಗಿದ್ದೀರಿ,
ಸಾಕು. ಆಮೇಲೆ ಸಣ್ಣ ಪತ್ರಿಕೆಗಳ ಸಂಘದವರು ಕೆಲವು ಸರ್ಕಾರದ ವಿರುದ್ಧ ಘೋಷಣೆಗೆ ಹೋಗಿದ್ದಾರೆ. ಹೌದು, ಅವರಿಗೆ ಅನ್ಯಾಯ ಆಗ್ತಾಯಿದೆ. ಇದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರಿಗಾಗಿರೋ ಅನ್ಯಾಯವನ್ನು ಸರಿಪಡಿಸ್ತೀವಿ. ದಯವಿಟ್ಟು ಪತ್ರಕರ್ತರು ಶಾಂತಚಿತ್ತ ಆಗಿರ್ಬೇಕು. ಇರೋದೇ 6 ಜನ, ನಾವೊಂದು 600 ಜನಕ್ಕೆ ಹೇಳ್ದಂಗೆ ಹೇಳ್ಬಿಟ್ರು ನಮಗೆ ಜೀವನದಲ್ಲ ಅಂದ್ರೆ ಅಷ್ಟು ನಮ್ಮಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಇತ್ತು ಅಂತ, ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಕಾಂಟ್ಯಾಕ್ಟ್ ಇತ್ತು. ಆಮೇಲೆ ನಾವು ಯಾವುದೇ ಬ್ಲ್ಯಾಕ್ ಮಾರ್ಕ್ ಇದ್ದವ್ರು ಯಾರೂ ಇರಲಿಲ್ಲ. 6 ಜನ. ಅಲ್ಲಿ ಏನಾಯಿತು, ಜಯರಾಜ್ ಒಂದು ಗ್ಯಾಂಗ್ ಬಂದಿತ್ತು, MP ಜಯರಾಜ್ ಅವ್ರದ್ದೊಂದು ಗ್ಯಾಂಗ್. ಸಾಮಾಜಿಕ ಹೋರಾಟ ಸಮಿತಿ ಅಂತಲೇ ಏನೋ ಮಾಡಿಕೊಂಡು ಅವರೊಂದು 20 ಜನ, ಬೆಂಗಳೂರಿನವ್ರು 10 ಜನ, ಎಲ್ಲ ಬ್ಲ್ಯಾಕ್ ಲಿಸ್ಟಲ್ಲಿರೋರು. ಮೈಸೂರಿನಲ್ಲಿರೋ ಒಂದು 10 ಜನ, ಮಂಡ್ಯದಲ್ಲಿ ಒಂದು 25 ಜನ ಅವರು ಬಂದಿದ್ದರು. MP ಜಯರಾಜ್ ಅವರು ಆ ವೇಳೆಗಾಗಿ ಪತ್ರಿಕೆಯನ್ನು ತಂದಿದ್ರಾ? MP ಜಯರಾಜು ಗೋಪಿ ಮರ್ಡರ್ ಕೇಸ್ ಹೊತ್ತು ಆವಾಗಲೇ ತಿಂದಿದ್ರು. ಗರೀಬಿ ಐಟಾವಿತ್ತು, ಗರೀಬಿ ಐಟ್ ಸ್ಟಾಪ್ ಆಗಿತ್ತು. ಆ ಗೋಪಿ ಅಂತ ಹೇಳಿ ಅದು ತಿಗಳರಪೇಟೆ. ನಾನು ಎಡಿಟ್ರು ಗರೀಬಿ ಐಟವ ಆದಮೇಲೆ ಅದು ಪ್ರವರ್ಧಮಾನಕ್ಕೆ ಬಂತು. ಸರಿ, ಅರೆಸ್ಟ್ ಮಾಡಿದ್ರು, ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಅದೇ MP ಜಯರಾಜ್ ಕಡೆಯವ್ರು 40-50 ಜನ ಬಂದಿದ್ರು ಅಂದ್ರಿ. 25 ಜನ ಬಂದಿದ್ರು. 25 ಜನ ಅವರೆಲ್ಲ ಬ್ಲ್ಯಾಕ್ ಮಾರ್ಕ್ ಇರೋರು, ಅವ್ರನ್ನೂ ಅರೆಸ್ಟ್ ಮಾಡಿದ್ರು. MP ಜಯರಾಜ್ನ ಕುತ್ತಿನ ಪಟ್ಟಿ ಹಿಡಿದು ದರ ಹೇಳ್ಕೊಂಡೋದ್ರು. ರೈಟ್ ಸಂಘದವ್ರನ್ನ ಸೊಂಟಿನ ಪಟ್ಟಿ ಹಿಡ್ಕೊಂಡೋದ್ರು. ದಲಿತ ಚಳುವಳಿಗಾರನ ತೋಳುಗಳನ್ನ ಹಿಡ್ಕೊಂಡೋದ್ರು. ನಮಗೆ ನಡೀರಿ ಕೂತ್ಕೊಂಬಿಡಿ ವ್ಯಾನಲ್ಲಿ, ಗೌರವವಾಗಿ ನಮಗೂ ಗೊತ್ತು. ವ್ಯಾನಲ್ಲಿ ಕೂತ್ಕೊಂಡು ಸರಿ ಫಾರ್ಮಾಲಿಟೀಸಿಗೆ ಎಲ್ಲರನ್ನೂ ಅರೆಸ್ಟ್ ಅಂತ ತೋರಿಸಿದ್ರು. ತೋರಿಸ್ಲೇಬೇಕು, ಅದು ಫಾರ್ಮಾಲಿಟೀಸ್ ಇದ್ದೇ ಇರುತ್ತೆ. ಪ್ರೊಟೆಸ್ಟ್ ಮಾಡಿದ್ದೀವಿ. ನಿಮ್ದು ಫಸ್ಟ್ ಅರೆಸ್ಟಾ? ನಿಮ್ದು ಫಸ್ಟ್ ಆ್ಯಂಡ್ ಲಾಸ್ಟ್ ಅರೆಸ್ಟ್ ಅದೇ? ಯಾವುದು? ಇವಾಗ ಅರೆಸ್ಟ್ ಆದ್ರಲ್ಲ. ಅರೆಸ್ಟ್ ಆಗಿದ್ದ? ಅರೆಸ್ಟ್ ನಾನು ಸುಮಾರು ಸತಿ ಆಗಿದ್ದೀನಿ, ಲಾಕಪ್ಗೆಲ್ಲೂ ಹೋಗಲಿಲ್ಲ. ಇದು ಫಸ್ಟ್ ಅರೆಸ್ಟ್. ನಾನು ವಾಟಾಳ್ ನಾಗರಾಜ್ ಜೊತೆ ಅರೆಸ್ಟ್ ಆಗಿದ್ದೀನಿ, ಜಿ ನಾರಾಯಣ್ ಕುಮಾರ್ ಜೊತೆ ಅರೆಸ್ಟ್ ಆಗಿದ್ದೀನಿ. ಕಾಮನ್. ಅದಕ್ಕೆ ಹೋದರೂ ಕೂಡ ಅರೆಸ್ಟ್ ಆಗೋದು ಒಂಥರ, ಅರೆಸ್ಟ್ ಆದಮೇಲೆ ಜರ್ನಲಿಸ್ಟ್ ಅವರು ಬಿಟ್ಬಿಡಿ. ಆಮೇಲೆ ವಾಟಾಳ್ ನಾಗರಾಜ್ ಜೊತೆ ಹೋದವ್ರನ್ನ ಯಾರನ್ನೂ ಜೈಲಿಗೆ ಕಳಿಸ್ತಾ ಇರಲಿಲ್ಲ. ಬೆಳಿಗ್ಗೆ ಅರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ತರಿಸ್ಕೊಟ್ಟು ಸಾಯಂಕಾಲ ಕಾಫಿ ತರಿಸ್ಕೊಟ್ಟು ಎಲ್ಲರದು ನೇಮು ಸಿಗ್ನೇಚರು ಎಲ್ಲ ಒಂದು ರೆಕಾರ್ಡ್ ಮಾಡಿಕೊಂಡು ಹೋಗಿ ಮನೆಗೆ ಹೋಗಿಸಿದ್ದಾನೆ. ಇಷ್ಟು ಒಂದು 50-60 ಸತಿ ಅರೆಸ್ಟ್ ಆಗಿದ್ದೀನಿ ನಾನು. ಅಲ್ಲ, ಲಾಕಪ್ಪು ಕೋರ್ಟು ಹೋಗಲೇ ಇಲ್ಲ. ನಮ್ಮೇಲೆ FIR ಆಗ್ತಾ ಇರಲಿಲ್ಲ. 50-60 ಸತಿ ಅರೆಸ್ಟು? 50-60 ಟೈಮ್ ಅರೆಸ್ಟ್ ಆಗಿದ್ದೀನಿ. ಬರೀ ಇದು ಇಷ್ಟೇ ಕಾರಣ. ನಾನು ರೈತ ಚಳವಳಿಗೆ ಅಷ್ಟಾಗಿ ಹೋಗಲಿಲ್ಲ. ನಂಜನ ಸ್ವಾಮಿ ಭಾಳ ಚೆನ್ನಾಗಿತ್ತು. ಆಗಿಂದ ಚಿಕ್ಕಿ ನಂಜನ ಸ್ವಾಮಿ ಬಂದೇ ಇರಲಿಲ್ಲ. ಅಯ್ಯಮ್ಮ ಫಾರಿನಲ್ಲಿದ್ದ ಅಯ್ಯಮ್ಮ. ಆಮೇಲೆ ಇವ್ರು ಯಾರ್ಯಾರು ಬಂದರು, ನಾವು ಕೋಡಿಹಳ್ಳಿ ಚಂದ್ರಶೇಖರರು ಅವರೆಲ್ಲ ಬಂದರು. ಅರೆಸ್ಟ್ ಸಂಘ ಮುಗಿದೋಯ್ತು ಕತೆ ಅದು. ಇದೇನಾಯಿತು, ನಮ್ಮನ್ನು ಅರೆಸ್ಟ್ ಮಾಡಿದ್ರು, ಮೈಸೂರು ಜೈಲಿಗೆ ಕರ್ಕೊಂಡೋದ್ರು. ಅವ್ರನ್ನೆಲ್ಲ ಸಪ್ರೇಟಾಗಿ ಕೂರಿಸಿ, ನೀವು ಜಯರಾಜ್ ಕಡೆಯವರ ಒಂದು ಕಡೆ ಕೂತ್ಕೊಳ್ಳಿ, ನೀವು ರೈಟ್ ಅದು ಓಪನ್ ಗ್ರೌಂಡ್ ಥರ ಸುಮಾರು ಒಂದು 3-4 ಎಕರೆ ಇದೆ ಅದು. ಎಲ್ಲರೂ ನನ್ನ ಗುಂಪಲ್ಲಿ ಕೂರಿಸಿದ್ರು. ನೀವು 7 ಜನ ಪತ್ರಕರ್ತರ, ನೀವು ಅವ್ರ ಜೊತೆ ಎಲ್ಲ ಸೇರಿಬೇಡಿ, ಸಪ್ರೇಟಾಗಿ ಕೂತ್ಕೊಳ್ಳಿ. ಎಲ್ಲರೂ ಗುಂಪು ಕೂರಿಸಿದ್ರು. ಎಲ್ಲರೂ ನೇಮ್ ಗೇಮ್ ಎಲ್ಲ ತೊಗೊಂಡ್ರು, ಎಲ್ಲ ಮುಗಿಸ್ಕಿದ್ರು. ಆಮೇಲೆ ಕೂರಿಸಿದ್ರು. ಎಲ್ಲ ಒಂದೊಂದು ಕಡೆ ಸುಮಾರು ಒಂದು 200 ಜನ ಅರೆಸ್ಟ್ ಆದರು. ಎಲ್ಲ ವಿವಿಧ ಸಂಘಟನೆಗಳು, ಸುಮಾರು 10 ಸಂಘಟನೆಗಳು. ಆ್ಯಾವ್ರೇಜ್ 25 ಇಟ್ಕೊಂಡ್ರು ಕೂಡ, ಆ್ಯಾವ್ರೇಜ್ ಸರಾಸರಿ ಇಟ್ಕೊಂಡ್ರು ಕೂಡ 250 ಜನ 300 ಜನ ಅರೆಸ್ಟ್ ಆದರು. ಅವ್ರನ್ನೆಲ್ಲ ಸಪ್ರೇಟ್ ನಮ್ಗೆ 6 ಜನಕ್ಕೆ ಒಂದು ವ್ಯಾನ್ ತರಿಸಿದ್ರು. ರಾಮಾನುಜಮ್ ಬಂದು ಹೇಳಿದ್ರು ನನಗೆ, ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ BT ಸೋಮಣ್ಣವರು BDAಯಿಂದ ನಾಳೆ ಬೆಳಿಗ್ಗೆ ಹೋಗಿ ಆಕ್ಯುಪೈ ಮಾಡ್ಕೊ ಅಂತ ಹೇಳಿ 7000 ರೂಪೀಸ್ ಕಟ್ಬಿಡು ಅಂತ ಹೇಳಿದ್ರು. ಇರಲಿ, ಈಗ ಅದು ಜಯಂತಿ ಹೋಗ್ಬಿಟ್ಲಲ್ಲ, ಆ ಜಯಂತಿಗೆ ಅಲಾಟ್ ಆಯಿತು. ಅದು ಮನೆ ವೆಸ್ಟ್ ಆಫ್ ಕಾರ್ಡ್ ರೋಡಿಗೆ ಬಂಜಾರತ್ ನಗರಕ್ಕೆ ಹೋಗ್ತೀವಲ್ಲ, ರೈಟ್ ಸೈಡು ಸೆಕೆಂಡ್ ಹೌಸು. ಯಾಕೆ ತಗೊಳ್ಳಿಲ್ಲ ನೀವು? ನನಗೆ ಮೊದಲಿಂದ ಯಾವುದೇ ಆ್ಯಂಬಿಷನ್ ಇಲ್ಲ. ಸರ್ಕಾರದಿಂದ ಈವನ್ ನಾನು ಓಲ್ಡ್ ಏಜ್ ಪೆನ್ಷನ್ ತಗೊಳ್ತಾ ಇಲ್ಲ. ನಾನು ಯಾವುದೇ ಸರ್ಕಾರ ಆಗಲಿ, ಎಲ್ಲರೂ ಪರಿಚಯ ಇದ್ದರೂ ಕೂಡ, CMಯಿಂದ ಹಿಡಿದು CS ಚೀಫ್ ಸೆಕ್ರೆಟರಿಯವರಿಗೆ ಪರಿಚಯ ಇದ್ದರೂ ಕೂಡ ಸರ್ಕಾರದಿಂದ ಯಾವುದೇ ಒಂದು ಋಣದಲ್ಲಿ ಇಲ್ಲ. ಅದಕ್ಕೆ ನಾನು ಯಾರನ್ನ ಬೇಕು, ಯಾವ ವಿಷಯ ಬೇಕಾದ್ರೂ ಮಾತಾಡ್ತೀನಿ. ಆ ಜೈಲಿನಲ್ಲಿ ಹೋಗುವಾಗ ಜಯರಾಜ್ ದರ್ಬಾರ್ ಏನು ನಡೀತಾ ಇತ್ತು ಅಂದರೆ, ಜಯರಾಜ್ ಗುಂಪನ್ನ ನಮ್ಮ ಜೊತೆ ಸೇರಿಸಲಿಲ್ಲ. ಜಯರಾಜ್ಗೂ ನನಗೂ ಅವಾಗ ಬರೀ ಮುಖಪರಿಚಯ ಮಾತ್ರ. 80s ಮುಖಪರಿಚಯ.
ಸರಿ ನಮಗೇನು ಮಾಡೋದು, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟರು. ಜಯರಾಜ್ಗೆ ಎಷ್ಟು ಪವರ್ಫುಲ್ಲು ಅಂತ ಹೇಳಿದ್ರೆ, ನಮಗೆ ಗೌರವಾನ್ವಿತವಾದ ಒಂದು ಸ್ಥಾನ, ಹುದ್ದೆ, ಆಮಂತ್ರಣ ಇಲ್ಲ. ಜಯರಾಜ್ಗೆ ದರ್ಬಾರು ರೋಡಿಸಮಿಂದ 9 ಗಂಟೆಗೆ ಒಂದು ವ್ಯಾನ್ ಬಂತು. ಅವ್ರ ಕಡೆಯವರು ಒಂದು 20-25 ಜನ ಅರೆಸ್ಟ್ ಆಗಿದ್ದರು. 25 ಜನಕ್ಕೆ 4-5 ಬಾಕ್ಸ್ಗಳು ಬಂತು. ಆಮೇಲೆ ಬಿರಿಯಾನಿ ರಾತ್ರಿ 9 ಗಂಟೆಗೆ ಯಾರು ಅವ್ರು ರೋಡಿ ಗ್ಯಾಂಗ್ನವ್ರು ಕುಡಿಯೋದು? ಡ್ರಿಂಕ್ಸ್ ಬಾಕ್ಸು ಜೈಲಿಗೆ ಅಲ್ಲ. ನಮಗೂ ಒಂದು ಅಷ್ಟೇ ಇದು ಗೌರವ, ಅವ್ರಿಗೂ ನಮ್ಮಷ್ಟೇ ಗೌರವ. ಅದು ಬೆದರಿಕೆಯಿಂದ ನಮಗೆ ಸಿಕ್ಕ ಗೌರವ ಬೇರೆ ಕಡೆಯಿಂದ. ಆಮೇಲೆ ಇವರೆಲ್ಲ ಕೂತ್ಕೊಂಡ್ರು. ಆಮೇಲೆ ಯಾರೋ ಬಂದು ಹೇಳಿದ್ರು, ಸರ್ ಅವರು ಶ್ರೀಧರ್ ರವೀಂದ್ರಿ ಕೂತಿರೋದಲ್ಲಿ ಅಂತ ಜಯರಾಜ್ ಕೇಳಿದ್ದಾನೆ. ನಾವೆಲ್ಲ ಸುಮ್ಮನೆ ಕೂತಿದ್ದೀವಿ ಸೊಪ್ಪಿಗೆ. ಊಟನೂ ಬಂತು, ಪ್ಯಾಕೆಟ್ಸ್ ಬಂತು. ಇಂದಿರಾ ಭವನ್ ಹೋಟೆಲ್ ಅಂತ ಇದೆ, ಸಯಾಜಿರಾವ್ ಅವ್ರು ಮೈಸೂರಿನಲ್ಲಿ. ಅವನು ಜಯರಾಜ್ ಶಿಷ್ಯ, ಅವನು ಓಂ ಪ್ರಕಾಶ್ ಅಂತ, ಅವನು ಮಾರ್ವಾಡಿ. ನಮ್ದು ಇಡೀ ಹಿಸ್ಟ್ರಿ ಟೋಟಲ್ ಗೊತ್ತಪ್ಪ. ಅವನು ಪಾಪ ಜಯರಾಜ್ಗೆ ಊಟ ಗೀಟೆಲ್ಲ ಸಪ್ರೇಟಾಗಿ ಊಟ ಅಂತ ಹೇಳ್ಕೊಂಡು ಮೇಲೆ 4 ಪ್ಯಾಕೆಟು ರೈಸ್ ಬಾತು, ಕೆಳಗಡೆ 4 ರೈಸ್ ಬಾತು, ಸೆಂಟ್ರಲ್ಲಿ ಬಾಟ್ಲುಗಳು. ಆ ಥರ ಹೆವಿ ಬಂತು. ಎಲ್ಲ 1 ರೌಂಡ್ ಆಯಿತು, 2 ರೌಂಡ್ ಆಯಿತು. ಆಮೇಲೆ 300 ರೌಂಡಿಗೆ ಜಯರಾಜ್ ಕೇಳಿದ್ದಾನೆ, ಶ್ರೀಧರ್ ಅಲ್ವಾ? ಹೌದು. ಕರೀರಿ, ಪತ್ರಕರ್ತರು ಅಂದಮೇಲೆ ತೊಗೊಳ್ತಾರೆ. ಆಮೇಲೆ ನನ್ನ ಕರ್ಕೊಂಡು ಜಯರಾಜ್ ಅವ್ರು ಕರೀತಾರೆ ಅಂತ. ಸರಿ ಇರಲಿ, ಅಷ್ಟೊತ್ತಿಗಾಗಲೇ ನೋಟೆಡ್ಡು. ಅಟ್ಲೀಸ್ಟ್ ನಾನು ರೆಕಗ್ನೈಸ್ ಮಾಡೋದಲ್ಲ. ಏನು ಸರ್, ಯಾಕ್ರಿ ಕೂತ್ಕೊಳ್ರಿ, ಪತ್ರಕರ್ತರೆ ನಮ್ಮ ಜೊತೆ ಕುಡಿಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಕುಡೀರಿ, ಏನು ತೊಂದರೆ ಇಲ್ಲ, ನಾನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಡೋಂಟ್ ವರಿ. ಇಲ್ಲ ಸರ್, ಏನು ಬೇಡ, ಹಾಗೆ ಬಲವಂತ ಮಾಡಿ ಕೊಟ್ಬಿಟ್ರು. ನಾವೊಂದು 6-7 ಜನಕ್ಕೆ ಕೊಟ್ಬಿಟ್ರು. ಸರಿ, ನಮಗೂ ಜಯರಾಜೇ ಕರೆದು ಕೊಡ್ತಾರೆ ಅಂತ ಹೇಳಿದ್ರೆ, ನೋಟೆಡ್ ರೌಡಿ ಕರೆದು ಕೊಡ್ತಾನೆ ಅಂತ ಹೇಳಿದ್ರೆ, ಅದು ನಾವೇನು ಸ್ಟ್ಯಾಂಡರ್ಡ್ ಪತ್ರಿಕೆಯವರಲ್ಲ, ಸಣ್ಣ ಪತ್ರಿಕೆಯವರು. ನಮ್ಮನ್ನು ರೆಕಗ್ನೇಷನ್ ಮಾಡಿ ಕರೀತಾನೆ ಅಂತೇಳಿ ಕೊಡ್ದುಬಿಟ್ಟು ರಾತ್ರಿ 10:30-11 ಗಂಟೆ ಆಯಿತು. ನಾನು ತೊಗೊಂಡಿದ್ದೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ. ಸ್ವಲ್ಪಗಿನ ಆ್ಯಾವ್ರೇಜ್ಗಿಂತ ಸ್ವಲ್ಪ ಪ್ಲಸ್ ಆ್ಯಾವ್ರೇಜ್ ತೊಗೊಂಡ್ಬಿಟ್ಟಿದ್ದೆ. ಆಮೇಲೆ ಎಲ್ಲ ಮಲ್ಕೊಳ್ಳಿ ಅಂತೇಳಿ ಜಮಖಾನೆಗಳು ತಂದು ಕೊಟ್ಟರು. ಮಲ್ಕೊಳ್ಳಿ ಎಲ್ಲ ಸಾಲಿಗೆ, ಬೆಳಿಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಸರಿ, ನಮಗೂ ಒಂದು ಜಮಖಾನ ಕೊಟ್ಟರು. ಅಷ್ಟೊತ್ತಿಗೆ ಹೈಯರ್ ಆಫೀಸರ್ ಯಾರೂ ಇರಲಿಲ್ಲ. 10:30-11 ಆಯಿತು. ಪಾರ್ಟಿಗಳದ್ದು ಒಬ್ಬರಿಗೆ ಹೊತ್ತಿಗೆ. ಸರಿ, ಎಲ್ಲರೂ ಮರ್ಯಾದೆಯಾಗಿ ಮಲ್ಕೋಬೇಕು, ಯಾರು ಗಲಾಟೆ ಮಾಡಬಾರ್ದು. ಅವರಿಗೆಲ್ಲ ಪೇಮೆಂಟ್ಸ್ ಹೋಗ್ಬಿಟ್ಟಿತ್ತು ಅವ್ರಿಗೆ. ಯಾರಿಗೆ? ಪೊಲೀಸು ಇನ್ಚಾರ್ಜ್ಗೆ. ಮಲ್ಕೋಬೇಕು, ದಯವಿಟ್ಟು ಯಾರೂ ಗಲಾಟೆ ಮಾಡಬಾರ್ದು, ಎಲ್ಲ ಆರ್ಡ್ರ್ ಆಗಿದೆ, ನಿಮ್ಮನ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ಬೆಳಿಗ್ಗೆ ಅಂತ. ನಮಗೂ ಇನ್ಕ್ಲೂಡಿಂಗ್ ನಮಗೂ ಹೇಳಿದ್ರು. ಸೊ ನೀವು ಮಾಡ್ಕೊಳ್ಬೇಕು ಅಂತೇಳಿ.